ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜುಲೈ 2ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಇವತ್ತು ಆಲ್ಮೋಸ್ಟ್ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಿಫ್ಟಿನಲ್ಲಿ 18 ಪಾಯಿಂಟ್ಗಳಷ್ಟು ಡ್ರಾಪ್ ನೋಡೋದಕ್ಕೆ ಸಿಕ್ತು. ಸೆನ್ಸೆಕ್ಸ್ 35 ಪಾಯಿಂಟ್ನಷ್ಟು ಕರೆಕ್ಟ್ ಆಗಿದೆ. ಬೆಳಗಿನ ಸೆಷನಲ್ಲಿ ಮಾರ್ಕೆಟ್ ಪಾಸಿಟಿವ್ ಆಗಿ ಇತ್ತು, ಬಟ್ ಹೈಯರ್ ಲೆವೆಲ್ನಲ್ಲಿ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಸಸ್ಟೈನ್ ಆಗಲಿಲ್ಲ. ಆ ಲೆವೆಲ್ನಿಂದ ಸ್ವಲ್ಪ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಸ್ಟಿಲ್ 24,000 ಲೆವೆಲ್ನ ಮೇಲ್ಗಡೆ ಟ್ರೇಡ್ ಆಗ್ತಿರೋವರೆಗೂ ನಿಫ್ಟಿನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಎಕ್ಸ್ಪೆಕ್ಟೆಡ್ ಇರುತ್ತೆ. ಬಟ್ ಇವತ್ತು ಬ್ಯಾಂಕ್ ನಿಫ್ಟಿ 406 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಗಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ LNT ಇವತ್ತು ಟಾಪ್ ಗೇನರ್ ಆಗಿತ್ತು. ಆಲ್ಮೋಸ್ಟ್ 3% ಜಂಪ್ LNTಯಲ್ಲಿ ನೋಡೋದಕ್ಕೆ ಸಿಗ್ತದೆ. ವಿಪ್ರೋ, ಇನ್ಫೋಸಿಸ್, TCS ನಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಗ್ತದೆ. IT ಸೆಕ್ಟರ್ನ ಸ್ಟಾಕ್ಗಳು ಸ್ಲೋ ಆಗಿ ರಿವೈವ್ ಆಗ್ತದೆ. ಮೋತಿಲಾಲ್ ಓಸ್ವಾಲ್ IT ಸೆಕ್ಟರ್ನ ಸ್ಟಾಕ್ಗಳನ್ನು ಕವರ್ ಮಾಡಿ 2025ರ ಫಿನಾನ್ಷಿಯಲ್ ಇಯರ್ನ Q1 ರಿಸಲ್ಟ್ ಏನು ಜುಲೈನಲ್ಲಿ ಬರುತ್ತೆ, ಆ ಒಂದು ರಿಸಲ್ಟ್ IT ಕಂಪನಿಗಳಿಗೆ ಪಾಸಿಟಿವ್ ಆಗ್ಬೋದು ಅನ್ನುವಂಥ ಒಂದು ಪ್ರಿಡಿಕ್ಷನ್ ಅನ್ನು ಮಾಡಿದ್ದಾರೆ. Q4ನಲ್ಲಿ ಸ್ವಲ್ಪ ಮಾರ್ಜಿನ್ ಪ್ರೆಷರ್ಸ್ IT ಕಂಪನಿಗಳ ಮೇಲೆ ಇತ್ತು, ಬಟ್ Q1ನಲ್ಲಿ ಒಳ್ಳೆ ಒಂದು ಡೀಲ್ ವಿನ್ಸ್ IT ಕಂಪನಿಗಳ ಕಡೆಯಿಂದ ಡಿಕ್ಲೇರ್ ಆಗ್ಬೋದು ಅನ್ನೋದು ಮೋತಿಲಾಲ್ ಓಸ್ವಾಲ್ನ ಪ್ರಿಡಿಕ್ಷನ್ ಆಗಿದೆ. ಸೊ ಜುಲೈ ಸೆಕೆಂಡ್ ಹಾಫ್ನಲ್ಲಿ IT ಕಂಪನಿಗಳ Q1 ರಿಸಲ್ಟ್ಸ್ ನೋಡೋದಕ್ಕೆ ಸಿಗುತ್ತೆ. ಒಳ್ಳೆ ಒಂದು ರಿಸಲ್ಟ್ IT ಕಂಪನಿಗಳ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದ್ರೆ IT ಸ್ಟಾಕ್ಗಳಲ್ಲಿ ಇನ್ನಷ್ಟು ಪಾಸಿಟಿವ್ ಸೆಂಟಿಮೆಂಟ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ಕಳೆದ 3-4 ಕ್ವಾರ್ಟರ್ಗಳಿಂದ ರಿಸಲ್ಟ್ಗೂ ಮುಂಚೆ IT ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಕಾಣಿಸ್ತದೆ. ರಿಸಲ್ಟ್ ಬಂದಿದ ತಕ್ಷಣ IT ಸ್ಟಾಕ್ಗಳಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಸೊ ಎಕ್ಸ್ಪೆಕ್ಟೇಷನ್ನ ರೀತಿಯಲ್ಲಿ IT ಕಂಪನಿಗಳು Q1 ರಿಸಲ್ಟ್ಸ್ನ ಡಿಕ್ಲೇರ್ ಮಾಡಿಲ್ಲ ಅಂದರೆ ಮತ್ತೆ ಹೈಯರ್ ಲೆವೆಲ್ನಿಂದ ಕರೆಕ್ಷನ್ ಬರುವಂಥ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಆದ್ದರಿಂದ IT ಕಂಪನಿಗಳಲ್ಲಿ ಕೂಡ ಅಷ್ಟೇ ಪ್ರಾಫಿಟ್ಸ್ ಇದ್ರೆ ಸ್ವಲ್ಪ ಪ್ರಾಫಿಟ್ಸನ್ನು ತಗೋಬೋದಾಗತ್ತೆ. HDFC ಬ್ಯಾಂಕ್ನಲ್ಲಿ ಕೂಡ ಇವತ್ತು 1.5% ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿನಲ್ಲಿ ವೀಕ್ನೆಸ್ ಇದ್ರೂ ಕೂಡ HDFC ಬ್ಯಾಂಕ್ನ ಪರ್ಫಾರ್ಮೆನ್ಸ್ ಸ್ಟ್ರಾಂಗ್ ಆಗಿ ಕಾಣಿಸ್ತದೆ. ಒಂದು ಸ್ಟ್ರಾಂಗ್ FII ಇನ್ವೆಸ್ಟ್ಮೆಂಟ್ ಬರ್ತಿರುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಮಾರ್ಗನ್ ಸ್ಟ್ಯಾನ್ಲಿ ಇಂಡೆಕ್ಸ್ನಲ್ಲಿ ವೆಯ್ಟೇಜ್ ಇನ್ಕ್ರೀಸ್ ಆದರೆ ಇನ್ನಷ್ಟು ಇನ್ಫ್ಲೋನ ಎಕ್ಸ್ಪೆಕ್ಟೇಷನ್ HDFC ಬ್ಯಾಂಕಲ್ಲಿ ಇರುತ್ತೆ. ಸೊ 1700ರಿಂದ 1800 ಆವರೇಜ್ ಟಾರ್ಗೆಟ್ HDFC ಬ್ಯಾಂಕ್ನಲ್ಲಿ ಇದೆ. ಸೊ ಆ ಒಂದು ಲೆವೆಲ್ಸ್ನಲ್ಲಿ ಈಗ ಸ್ಟಾಕ್ ಟ್ರೇಡ್ ಆಗ್ತಿರೋದ್ರಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ನ ಬಗ್ಗೆ ಕೂಡ ಯೋಚನೆ ಮಾಡ್ಬೋದಾಗುತ್ತೆ. ಹಾಗೆ ನಿಫ್ಟಿಯ ಟಾಪ್ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಶ್ರೀರಾಮ್ ಫಿನಾನ್ಸ್ ಇವತ್ತು ಟಾಪ್ ಲೂಸರ್ ಆಗಿತ್ತು. 3.5% ಕರೆಕ್ಷನ್ ಶ್ರೀರಾಮ್ ಫಿನಾನ್ಸಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸ್ಟಾಕ್ನಲ್ಲಿ ಒಂದು ಸ್ಟ್ರಾಂಗ್ ಪಾಸಿಟಿವ್ ಟ್ರೆಂಡ್ ಇತ್ತು, ಬಟ್ ಈಗ ಹೈಯರ್ ಲೆವೆಲ್ನಿಂದ ಪ್ರಾಫಿಟ್ ಬುಕಿಂಗ್ ಬರ್ತಾ ಇದೆ. ಹಾಗೆ ಭಾರತೀಯ ಏರ್ಟೆಲ್ ಕೂಡ 2.5% ಕರೆಕ್ಟ್ ಆಗಿದೆ. ಕೋಟಕ್ ಮಹೀಂದ್ರಾ ಬ್ಯಾಂಕಲ್ಲಿ ಕೂಡ 2% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಟಾಟಾ ಮೋಟಾರ್ಸ್ ಹಾಗೆಯೇ ಇಂಡಸ್ಇಂಡ್ ಬ್ಯಾಂಕ್ ಕೂಡ ಆಲ್ಮೋಸ್ಟ್ 2% ಕರೆಕ್ಟ್ ಆಗಿದೆ. ಸೊ ನಿನ್ನೆ ಮಾರ್ಕೆಟ್ ಅವರ್ಸ್ನ ನಂತರ ಜೂನ್ ತಿಂಗಳ ಆಟೋ ಸೇಲ್ಸ್ ಡೇಟಾ ನೋಡೋದಕ್ಕೆ ಸಿಕ್ಕಿದೆ. ಪ್ಯಾಸೆಂಜರ್ ವೆಹಿಕಲ್ ಕ್ಯಾಟಗರಿಯಲ್ಲಿ ಮಾರುತಿ ಸುಜುಕಿ ಇಯರ್ ಆನ್ ಇಯರ್ 3% ಸೇಲ್ಸ್ ಗ್ರೋತ್ ಅನ್ನು ತೋರಿಸಿದರೆ, ಹಾಗೆಯೇ ಟಾಟಾ ಮೋಟಾರ್ಸ್ನ ಕಡೆಯಿಂದ ಸೇಲ್ಸ್ ಡ್ರಾಪ್ ಆಗ್ತಿರೋದು ಕಾಣಿಸ್ತದೆ. 2023ರ ಜೂನ್ನಲ್ಲಿ ಒಳ್ಳೆ ಒಂದು ಸೇಲ್ಸ್ ಅನ್ನು ಟಾಟಾ ಮೋಟಾರ್ಸ್ ಮಾಡಿದ್ರು. ಜೂನ್ 23ಕ್ಕೆ ಕಂಪೇರ್ ಮಾಡಿದಾಗ ಸೇಲ್ಸ್ 8% ಫಾಲ್ ಆಗ್ತಿರೋದು ಕಾಣಿಸ್ತದೆ. M&Mನ ಕಡೆಯಿಂದ ಒಳ್ಳೆ ಒಂದು ಸೇಲ್ಸ್ ಡಿಕ್ಲೇರ್ ಆಗಿದೆ. ಇಯರ್ ಆನ್ ಇಯರ್ ಸೇಲ್ಸ್ 23% ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಹಾಗೆ ಟೂ ವೀಲರ್ ಸೆಗ್ಮೆಂಟ್ಗೆ ಬಂದಾಗ ಹೀರೋ ಮೋಟೋಕಾರ್ಪ್ ಒಳ್ಳೆ ಒಂದು ಸೇಲ್ಸ್ ಅನ್ನು ಡಿಕ್ಲೇರ್ ಮಾಡಿದರೆ 16% ಸೇಲ್ಸ್ ಇನ್ಕ್ರೀಸ್ ಆಗಿದೆ. TVS ಮೋಟಾರ್ಸ್ ಮತ್ತು ಬಜಾಜ್ ಆಟೋ 7ರಿಂದ 8% ಸೇಲ್ಸ್ ಇನ್ಕ್ರೀಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಕಮರ್ಷಿಯಲ್ ವೆಹಿಕಲ್ ಸೆಗ್ಮೆಂಟ್ಗೆ ಬಂದಾಗ ಅಶೋಕ್ ಲೇಲ್ಯಾಂಡ್, ಟಾಟಾ ಮೋಟಾರ್ಸ್ನ ಸೇಲ್ಸ್ ಫಾಲ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ M&Mನ ಸೇಲ್ಸ್ ಕೂಡ ಫಾಲ್ ಆಗಿದೆ. ಐಶಾರ್ ಮೋಟಾರ್ಸ್ ಒಳ್ಳೆ ಒಂದು ಸೇಲ್ಸ್ ಗ್ರೋತ್ ಅನ್ನು ತೋರಿಸಿದರೆ, ಇವರ ಓಲ್ವೋ ವೆಹಿಕಲ್ಸ್ನಲ್ಲಿ 10% ಸೇಲ್ಸ್ ಗ್ರೋತ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಮಾರುತಿ ಸುಜುಕಿನ ಕಮರ್ಷಿಯಲ್ ವೆಹಿಕಲ್ ಸೇಲ್ಸ್ ಕೂಡ ಫಾಲ್ ಆಗಿದೆ. ಹಾಗೆ ಈ ಒಂದು ಎಕ್ಸ್ಪೆಕ್ಟೇಷನ್ ಅನಲಿಸ್ಟ್ಗಳ ಕಡೆಯಿಂದ ಕೂಡ ಇತ್ತು, ಕಮರ್ಷಿಯಲ್ ವೆಹಿಕಲ್ ಸೇಲ್ಸ್ ಫಾಲ್ ಆಗ್ಬೋದು ಅಂತ. ಅದೇ ರೀತಿಯಲ್ಲಿ ಕಮರ್ಷಿಯಲ್ ವೆಹಿಕಲ್ಸ್ನ ಸೇಲ್ಸ್ ಇಯರ್ ಆನ್ ಇಯರ್ ಫಾಲ್ ಆಗ್ತಿರೋದು ಕಾಣಿಸ್ತದೆ. ಟ್ರ್ಯಾಕ್ಟರ್ ಸೇಲ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ M&M ಒಳ್ಳೆ ಒಂದು ಸೇಲ್ಸ್ ಅನ್ನೇ ಮಾಡಿದ್ದಾರೆ. ಎಸ್ಕಾಟ್ ಕುಬೋಟಾ 1% ಸೇಲ್ಸ್ ಗ್ರೋತ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಟ್ರ್ಯಾಕ್ಟರ್ನ ಸೇಲ್ಸ್ ಕೂಡ ಫಾಲ್ ಆಗ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಓವರ್ ಆಲ್ M&M ಒಳ್ಳೆ ಒಂದು ಸೇಲ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಕಮರ್ಷಿಯಲ್ ವೆಹಿಕಲ್ ಸೆಗ್ಮೆಂಟ್ ನಲ್ಲಿ ಅಷ್ಟೊಳ್ಳೆ ಸೇಲ್ಸ್ ಡಿಕ್ಲೇರ್ ಆಗದೇ ಇರೋ ಒಂದು ರೀಸನ್ ಇಂದ ಆಟೋ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಇವತ್ತು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಆಲ್ಮೋಸ್ಟ್ ಎಲ್ಲ ಆಟೋ ಸ್ಟಾಕ್ಗಳು ಇವತ್ತು ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ಅದಾನಿ ಪೋರ್ಟ್ಸ್ 12%ನಷ್ಟು ವಾಲ್ಯೂಮ್ ಗ್ರೋತ್ ಅನ್ನ ಜೂನ್ ತಿಂಗಳಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಒಳ್ಳೆ ಒಂದು ವಾಲ್ಯೂಮ್ ಗ್ರೋತ್ ನಮಗೆ ಪ್ರತಿ ತಿಂಗಳು ಅದಾನಿ ಪೋರ್ಟ್ಸ್ನ ಕಡೆಯಿಂದ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತದೆ. ಹಾಗೆ ಒಳ್ಳೆ ಒಂದು Q1 ರಿಸಲ್ಟ್ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಅದಾನಿ ಪೋರ್ಟ್ನ ಕಡೆಯಿಂದ ಇರುತ್ತೆ. ಸ್ಟಾಕ್ ಆಲ್ಮೋಸ್ಟ್ ಇವತ್ತು ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಟ್ ಕಳೆದ 1 ವರ್ಷದ ಅದಾನಿ ಪೋರ್ಟ್ಸ್ನ ರಿಟರ್ನ್ ಅನ್ನು ಅಬ್ಸರ್ವ್ ಮಾಡಿದಾಗ ಆಲ್ಮೋಸ್ಟ್ ಸ್ಟಾಕ್ ಡಬಲ್ ಆಗಿದೆ. 2023ರ ಜನವರಿನಲ್ಲಿ ಹಿಡನ್ಬರ್ಗ್ ಅದಾನಿ ಗ್ರೂಪ್ನ ಕಂಪನಿಗಳಲ್ಲಿ ಫ್ರಾಡ್ ಆಗ್ತಿದೆ ಅನ್ನುವಂಥ ಒಂದು ರಿಸರ್ಚ್ ರಿಪೋರ್ಟ್ ಅನ್ನು ಕೊಟ್ಟಿದ್ರು. ಇಲ್ಲಿ ಹಿಡನ್ಬರ್ಗ್ನ ಉದ್ದೇಶ ಇದ್ದಿದ್ದು ಅದಾನಿ ಗ್ರೂಪ್ನ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇತ್ತು. ಅವರು ಅದಾನಿ ಗ್ರೂಪ್ನ ಸ್ಟಾಕ್ಗಳನ್ನು ಶಾರ್ಟ್ ಮಾಡಬೇಕಾಗಿತ್ತು, ಅಂದರೆ ಅವರು ಬಿಯರಿಶ್ ಪೊಸಿಷನ್ ಅನ್ನು ತಗೋಬೇಕಾಗಿತ್ತು. ಆದ್ರಿಂದ ಈ ಒಂದು ಫೇಕ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ ಅಂತ ಸೆಬಿ ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. 46 ಪೇಜ್ನ ಶೋಕಾಸ್ ನೋಟಿಸ್ ಜುಲೈ 2ಕ್ಕೆ ಹಿಡನ್ಬರ್ಗ್ಗೆ ಹೋಗಿದೆ. ಅದಕ್ಕೆ ಅವರು ರೆಸ್ಪಾನ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ನಾವು ಯಾವುದೇ ರೀತಿಯ ಫೇಕ್
ಫೇಕ್ ರಿಪೋರ್ಟನ್ನು ಕೊಟ್ಟಿಲ್ಲ, ಸೆಬಿ ಸರಿಯಾಗಿ ಇನ್ವೆಸ್ಟಿಗೇಷನನ್ನು ಮಾಡಿಲ್ಲ. ಹಾಗೆಯೇ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಕೂಡ ಈ ಒಂದು ಟ್ರಾನ್ಸಾಕ್ಷನ್ನಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಅವರು ಹೇಳಿದ್ದಾರೆ. ಸೆಬಿಯ ಶೋಕಾಸ್ ನೋಟಿಸ್ನಲ್ಲಿ ಎಲ್ಲೂ ಕೂಡ ಕೋಟಕ್ ಮಹೀಂದ್ರಾ ಬ್ಯಾಂಕ್ನ ಹೆಸರಿಲ್ಲ ಅನ್ನೋದು ಕೂಡ ಹಿಡನ್ಬರ್ಗ್ನ ಒಂದು ಸ್ಟೇಟ್ಮೆಂಟ್ ಆಗಿದೆ. ಕೋಟಕ್ ಮಹೀಂದ್ರಾ ಬ್ಯಾಂಕ್ ಇಲ್ಲಿ ಬ್ಯಾಂಕಿಂಗ್ ಮ್ಯಾನೇಜರ್ನ ಕೆಲಸವನ್ನು ಮಾಡಿದ್ದಾರೆ. ಹಿಡನ್ಬರ್ಗ್ ಫಾರಿನ್ ಇನ್ಸ್ಟಿಟ್ಯೂಟ್ ಆಗಿದ್ದು ಅವರು ಬ್ಯಾಂಕಿಂಗ್ ಮ್ಯಾನೇಜರ್ನ ಸಹಾಯದಿಂದ ಈ ಒಂದು ಶಾರ್ಟ್ ಸೆಲ್ಲಿಂಗ್ ಅನ್ನು ಮಾಡಬೇಕಾಗಿತ್ತು. ಆದ್ರಿಂದ ಅವರು ಕೋಟಕ್ ಬ್ಯಾಂಕ್ ಅನ್ನ ಅಪ್ರೋಚ್ ಮಾಡಿದ್ದಾರೆ. ಕೋಟಕ್ ಬ್ಯಾಂಕ್ ಈ ಕೇಸ್ನಲ್ಲಿ ಯಾವುದೇ ರೀತಿಯಲ್ಲಿ ಇನ್ವಾಲ್ವ್ ಆಗಿಲ್ಲ. ಸೊ ಅವರು ತಮ್ಮ ಬ್ಯಾಂಕಿಂಗ್ ಮ್ಯಾನೇಜರ್ನ ಕೆಲಸ ಏನಿದೆ ಆ ಒಂದು ಕೆಲಸವನ್ನ ಮಾಡಿದ್ದಾರೆ. ಆದ್ರಿಂದ ಕೋಟಕ್ ಮಹೀಂದ್ರಾ ಬ್ಯಾಂಕ್ನ ಫಾಲ್ಟ್ ಇರೋದಿಲ್ಲ. ಸೊ ಹಿಡನ್ಬರ್ಗ್ ಏನೋ ಒಂದು ರೆಸ್ಪಾನ್ಸ್ ಅನ್ನ ಕೊಡಬೇಕಾಗಿತ್ತು, ಅದನ್ನು ಅವರು ಕೊಟ್ಟಿದ್ದಾರೆ. ಹಾಗೆ ಈಗ ಈ ಒಂದು ಶೋಕಾಸ್ ನೋಟಿಸ್ಗೆ ಲೀಗಲಿ ಅವರು ರೆಸ್ಪಾನ್ಸ್ ಅನ್ನ ಕೊಡಬೇಕಾಗುತ್ತೆ. ಏಂಜಲ್ ಒನ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 9% ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಸೆಬಿ ಮಾಡಿರುವಂಥ ಒಂದು ಇಂಟರ್ಮಿಡಿಯೇಟರಿ ಚಾರ್ಜ್ ಮೆಕಾನಿಸಮ್ ರಿವಿಷನ್ ಆಗಿರುತ್ತೆ. ಈ ಮುಂಚೆ ಸ್ಟಾಕ್ ಎಕ್ಸ್ಚೇಂಜಸ್ಗಳು ಟ್ರಾನ್ಸಾಕ್ಷನ್ ಬೇಸಿಸ್ ಮೇಲೆ ಟ್ರಾನ್ಸಾಕ್ಷನ್ ಚಾರ್ಜಸ್ಗಳನ್ನು ಬ್ರೋಕರೇಜ್ಗಳಿಂದ ಕಲೆಕ್ಟ್ ಮಾಡ್ತಿದ್ರು. ಆ ಟ್ರಾನ್ಸಾಕ್ಷನ್ ಚಾರ್ಜಸ್ಸನ್ನು ಅವರು ಕ್ಲೈಂಟ್ಗಳಿಂದ, ಅಂದರೆ ನಾವು ಯಾರು ಇನ್ವೆಸ್ಟ್ಮೆಂಟನ್ನು ಮಾಡ್ತೀವಿ ಅವರಿಂದ ಪಡ್ಕೋತಿದ್ರು. ಹಾಗೆ ಈ ಟ್ರಾನ್ಸಾಕ್ಷನ್ ಚಾರ್ಜಸ್ ಏನಿದೆ ಡೈಲಿ ಟರ್ನ್ ಓವರ್ ಅಮೌಂಟ್ನ ಮೇಲೆ ಚಾರ್ಜ್ ಆಗ್ತಿತ್ತು. ಡೈಲಿ ಅವರು ಈ ಟ್ರಾನ್ಸಾಕ್ಷನ್ ಚಾರ್ಜಸ್ಗಳನ್ನು ಕಲೆಕ್ಟ್ ಮಾಡಿ ಮಂತ್ಲಿ ಒನ್ಸ್ ಸ್ಟಾಕ್ ಎಕ್ಸ್ಚೇಂಜಸ್ಗಳಿಗೆ ಪೇ ಮಾಡ್ತಿದ್ರು. ಈ ರೀತಿ ಕಲೆಕ್ಟ್ ಮಾಡಿರುವಂಥ ಅಮೌಂಟ್ ಏನಿದೆ ಟ್ರಾನ್ಸಾಕ್ಷನ್ ವಾಲ್ಯೂಮ್ನ ಮೇಲೆ ಡಿಪೆಂಡ್ ಆಗ್ತಿತ್ತು. ಸೆಬಿ ಈ ಒಂದು ಚಾರ್ಜಸನ್ನು ಯೂನಿಫಾರ್ಮ್ ಮಾಡಬೇಕು ಅನ್ನೋಂಥ ಒಂದು ರಿವಿಷನ್ ಅನ್ನು ತಂದಿದ್ದಾರೆ. ಈ ರೀತಿಯ ಒಂದು ರಿವಿಷನ್ ಏನಿದೆ ಬ್ರೋಕರೇಜ್ಗಳ ರೆವೆನ್ಯೂ ಮೇಲೆ ಇಂಪ್ಯಾಕ್ಟ್ ತರಬಹುದು ಅನ್ನೋದು ಆನಲಿಸ್ಟ್ಗಳ ವ್ಯೂ ಆಗಿರುತ್ತೆ. ಸೊ ಈ ರೀತಿಯಲ್ಲಿ ಟ್ರಾನ್ಸಾಕ್ಷನ್ ಚಾರ್ಜಸ್ನಿಂದನೇ ಏಂಜಲ್ ಒನ್ 400 ಕೋಟಿಯಷ್ಟು ರೆವೆನ್ಯೂನ ಜನರೇಟ್ ಮಾಡಿದ್ದಾರೆ. 2024 ಫಿನಾನ್ಷಿಯಲ್ ಇಯರ್ನ 4 ಕ್ವಾರ್ಟರ್ಗಳಲ್ಲಿ 400 ಕೋಟಿ ರೆವೆನ್ಯೂ ಟ್ರಾನ್ಸಾಕ್ಷನಲ್ ಚಾರ್ಜಸ್ಗಳಿಂದ ಏಂಜಲ್ ಒನ್ಗೆ ಬಂದಿದೆ. ಈಗ ಸೆಬಿ ಯೂನಿಫಾರ್ಮ್ ಆಗಿ ಟ್ರಾನ್ಸಾಕ್ಷನಲ್ ಚಾರ್ಜಸ್ಗಳನ್ನು ಕಲೆಕ್ಟ್ ಮಾಡುವಾಗ ಈ ಒಂದು ರೆವೆನ್ಯೂ ಮೇಲೆ ಇಂಪ್ಯಾಕ್ಟ್ ಬರ್ಬೋದು ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಅದೇ ರೀಸನ್ನಿಂದ ಇವತ್ತು ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸಿನಾರಿಯೋಸ್ ಆಗಿರುತ್ತೆ. ಸೆಬಿ ಯಾವಾಗ ರಿವಿಷನ್ಸ್ಗಳನ್ನು ತರ್ತಾರೆ ಅಥವಾ ಬಿಸ್ನೆಸ್ನ ಮೇಲೆ ಸಡನ್ ಆಗಿ ಈ ರೀತಿಯ ಇಂಪ್ಯಾಕ್ಟ್ ಯಾವಾಗ ಬರುತ್ತೆ ಅದನ್ನು ಇನ್ವೆಸ್ಟರ್ಸ್ಗಳು ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ರೀತಿಯ ಪ್ರಿಡಿಕ್ಷನ್ಸ್ಗಳಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗುತ್ತೆ. ಬಟ್ ಅದನ್ನು ಕಂಪನಿ ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತಾರೆ, ಬೇರೆ ಎಲ್ಲಿ ಅವರು ಕಾಸ್ಟ್ ಸೇವಿಂಗನ್ನು ಮಾಡಿ ತಮ್ಮ ಒಂದು ರೆವೆನ್ಯೂನ ಮೇಂಟೈನ್ ಮಾಡ್ಕೋತಾರೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮುಂದಿನ ಕ್ವಾರ್ಟರ್ಗಳಿಂದ ಯಾವ ರೀತಿಯ ಒಂದು ರೆವೆನ್ಯೂ ಗ್ರೋತ್, ಪ್ರಾಫಿಟ್ ಗ್ರೋತ್ ಏಂಜಲ್ ಒನ್ನ ಕಡೆಯಿಂದ ಬರುತ್ತೆ ಅದರ ಬೇಸಿಸ್ ಮೇಲೆ ಸ್ಟಾಕ್ ಮೂವ್ ಆಗುತ್ತೆ. ಸೊ ಈಗ ಪೇಟಿಎಂ ಯಾವ ರೀತಿಯಲ್ಲಿ RBIನ ಕೇಸನ್ನು ಹ್ಯಾಂಡಲ್ ಮಾಡ್ತಿದ್ದಾರೆ ಅದೇ ರೀತಿಯಲ್ಲಿ ಏಂಜಲ್ ಒನ್ ಅಂತ ಬ್ರೋಕರೇಜ್ಗಳು ಕೂಡ ಈ ಒಂದು ಸಿನಾರಿಯೋನ ಹ್ಯಾಂಡಲ್ ಮಾಡೋದ್ರಲ್ಲಿ ಸಕ್ಸಸ್ಫುಲ್ ಆದರೆ ಸ್ಟಾಕ್ ಮತ್ತೆ ರಿಕವರ್ ಆಗುತ್ತೆ. DCX ಸಿಸ್ಟಮ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 13% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. DCX ಸಿಸ್ಟಮ್ಗೆ LNT ಕಡೆಯಿಂದ ಒಂದು ಸ್ಟ್ರಾಂಗ್ ಆರ್ಡರ್ ಸಿಕ್ಕಿದೆ. 1250 ಕೋಟಿ ಅಮೌಂಟ್ನ ಆರ್ಡರನ್ನು DCX ಸಿಸ್ಟಮ್ LNT ಕಡೆಯಿಂದ ಪಡ್ಕೊಂಡಿದ್ದಾರೆ. ಎಲೆಕ್ಟ್ರಾನಿಕ್ ಮಾಡ್ಯೂಲ್ಸ್ಗಳನ್ನು ಪ್ರೊವೈಡ್ ಮಾಡೋದಕ್ಕೆ ಈ ಒಂದು ಆರ್ಡರ್ LNT ಕಡೆಯಿಂದ ಅವರಿಗೆ ಸಿಕ್ಕಿದೆ. ಸೊ ಆರ್ಡರ್ ಸಿಗೋದು ಕಂಪನಿಗೆ ಪಾಸಿಟಿವ್ ಆಗಿರುತ್ತೆ. ಆದ್ರಿಂದ ಸ್ಟಾಕ್ ಪ್ರೈಸ್ನಲ್ಲಿ ನಮಗೆ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಇವತ್ತು LNT ಕೂಡ 3% ಗೇನ್ ಆಗಿದೆ. ಸೌದಿ ಅರಾಮ್ಕೋ ಕಡೆಯಿಂದ ಇವರಿಗೆ ಗ್ಯಾಸ್ ಪ್ರಾಜೆಕ್ಟನ್ನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ $4 ಬಿಲಿಯನ್ ಅರೌಂಡ್ 35,000 ಕೋಟಿಯ ಆರ್ಡರ್ ಸಿಗ್ಬೋದು ಅನ್ನೋಂಥ ಒಂದು ನ್ಯೂಸ್ ನೋಡೋದಕ್ಕೆ ಸಿಗ್ತದೆ. ಈ ಒಂದು ಆರ್ಡರ್ LNTಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು. ಈ ಒಂದು ಕಾಂಟ್ರಾಕ್ಟ್ನಿಂದ LNTಯ ಆರ್ಡರ್ ಬುಕ್ ಕೂಡ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ. ಅಲೈಡ್ ಬ್ಲೆಂಡರ್ಸ್ ಅಂಡ್ ಡಿಸ್ಟಿಲರ್ಸ್ ಇವತ್ತು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ನಿನ್ನೆ 20% ಅರೌಂಡಲ್ಲಿ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿತ್ತು. 13% ಲಿಸ್ಟಿಂಗ್ ಗೇನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಕಂಪನಿ ಸೆಟ್ ಮಾಡಿರುವಂಥ ಪ್ರೈಸ್ 281, 320 ಪ್ರೈಸ್ನಲ್ಲಿ ಅಲೈಡ್ ಬ್ಲೆಂಡರ್ಸ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ಲಿಸ್ಟ್ ಆದಮೇಲೆ 325 ಹೈ ಕೂಡ ನೋಡೋದಕ್ಕೆ ಸಿಕ್ತು. 317 ಪ್ರೈಸ್ನಲ್ಲಿ ಕಂಪನಿ ಈಗ ಟ್ರೇಡ್ ಆಗ್ತದೆ. ಸೊ ಈ ಒಂದು IPOನಲ್ಲಿ ಅಲಾಟ್ಮೆಂಟ್ ಸಿಕ್ಕಿದ್ರೆ ಪ್ರಾಫಿಟ್ ಬುಕ್ಕಿಂಗನ್ನು ಮಾಡ್ಕೋಬೋದಾಗುತ್ತೆ. ಸೊ ನಾನು ಎಲ್ಲ ವಿಡಿಯೋಗಳಲ್ಲಿ ಕೂಡ ಇದನ್ನು ಹೇಳ್ತಾ ಇದ್ದೀನಿ. ಅದಕ್ಕೆ ರೀಸನ್ ವ್ಯಾಲ್ಯೂಯೇಷನ್ ಆಗಿರುತ್ತೆ. ಹಾಗೆ ಬಲ್ಕ್ ಡೀಲ್ಗಳು ಈ ಒಂದು ಸ್ಟಾಕ್ನಲ್ಲಿ ಬಂದರೆ ಸ್ಟಾಕ್ ರಿಕವರ್ ಆಗುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಶಾರ್ಟ್ ಟರ್ಮ್ನಲ್ಲಿ ರಿಕವರಿ ನೋಡೋದಕ್ಕೆ ಸಿಗ್ಬೋದು. ಬಟ್ ನೆಕ್ಸ್ಟ್ ಕ್ವಾರ್ಟರ್ಲಿ ರಿಸಲ್ಟ್ಸ್ಗಳು ಬರುವಾಗ ವ್ಯಾಲ್ಯೂಯೇಷನ್ ಮತ್ತೆ ಲೆಕ್ಕಕ್ಕೆ ಬರುತ್ತೆ. ಆಗ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ಬರುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಕಂಪನಿಯ ಬಗ್ಗೆ ಸ್ಟಡಿ ಮಾಡಬೇಕಾಗುತ್ತೆ. ಅದರ ಬೇಸಿಸ್ ಮೇಲೇ ನೀವು ಲಾಂಗ್ ಟರ್ಮ್ ಡಿಸಿಷನ್ಸ್ಗಳನ್ನು ತಗೋಬೇಕಾಗುತ್ತೆ. ವಿರಾಜ್ ಐರನ್ ಆ್ಯಂಡ್ ಸ್ಟೀಲ್ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ವಲ್ಪ ಫಾಲ್ ಆಗಿದೆ. 67 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ನಾಳೆ ಜುಲೈ 3ಕ್ಕೆ ಈ ಒಂದು ಕಂಪನಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತದೆ. ಸೊ 32% ಲಿಸ್ಟಿಂಗ್ ಏನ ಎಕ್ಸ್ಪೆಕ್ಟೇಷನ್ ಇದೆ. ಬಟ್ ರೀಸೆಂಟಾಗಿ ಬಂದಿರುವಂಥ IPOಗಳನ್ನು ಅಬ್ಸರ್ವ್ ಮಾಡಿದಾಗ ಎಷ್ಟು ಲಿಸ್ಟಿಂಗ್ ಏನ ಎಕ್ಸ್ಪೆಕ್ಟೇಷನ್ ಪ್ರೀವಿಯಸ್ ಡೇ ಇರುತ್ತೆ ಅದಕ್ಕಿಂತ ಕಡಿಮೆ ಲಿಸ್ಟಿಂಗ್ ಗೇನ್ಸೇ ಲಿಸ್ಟಿಂಗ್ನ ದಿನ ನೋಡೋದಕ್ಕೆ ಸಿಗ್ತದೆ. ನೋಡಬೇಕಾಗುತ್ತೆ ವಿರಾಜ್ ಸ್ಟೀಲ್ನಲ್ಲಿ ಯಾವ ರೀತಿ ಒಂದು ಲಿಸ್ಟಿಂಗ್ ನೋಡೋದಕ್ಕೆ ಸಿಗುತ್ತೆ ಅಂತ. ಹಾಗೆ ಆಮ್ಕ್ಯೂರ್ ಫಾರ್ಮಾ ನಾಳೆ ಜುಲೈ 3ಕ್ಕೆ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಸ್ಟ್ರಾಂಗ್ ಪ್ರೀಮಿಯಂ ಕಾಣಿಸ್ತದೆ. 30% ಲಿಸ್ಟಿಂಗ್ ಏನ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಖಂಡಿತವಾಗ್ಲೂ ಲಿಸ್ಟಿಂಗ್ ಏನ್ಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗುತ್ತೆ. ಹಾಗೆಯೇ ಆಲ್ರೆಡಿ ಡೀಟೇಲ್ ವೀಡಿಯೋನ ಕೂಡ ಮಾಡಿದ್ದೀನಿ. ವಿಡಿಯೋ ನೋಡಿಲ್ಲ ಅಂದರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ವಿಡಿಯೋನ ನೀವು ನೋಡ್ಬೋದಾಗುತ್ತೆ. ಸೊ ಅದರಲ್ಲಿ ಕಂಪನಿಯ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ಪ್ರೊವೈಡ್ ಮಾಡಿದ್ದೀನಿ.
IRDA ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 6% ಜಂಪ್ ನೋಡೋದಕ್ಕೆ ಸಿಕ್ತು. ಕೊನೆ ಅರ್ಧ ಗಂಟೆನಲ್ಲಿ ಸ್ಟಾಕ್ ಪ್ರೈಸ್ನಲ್ಲಿ ಒಂದು ಸಡನ್ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಕೊನೆ ಮೂಮೆಂಟ್ನಲ್ಲಿ ಒಂದು ಸ್ಟ್ರಾಂಗ್ ಬಲ್ಕ್ ಡೀಲ್ ಅಥವಾ ಬ್ಲಾಕ್ ಡೀಲ್ ಬಂದಿರುವಂಥ ಚಾನ್ಸಸ್ ಇರುತ್ತೆ. ಆದ್ರಿಂದ ಸ್ಟಾಕ್ನಲ್ಲಿ ಒಂದು ಸಡನ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಕಂಪನಿ FPO ತರುವಂಥ ಪ್ಲಾನ್ಸನ್ನು ಮಾಡ್ತಿದ್ದಾರೆ. 4,000ರಿಂದ 5,000 ಕೋಟಿಯ FPO ಬರುವಂಥ ಚಾನ್ಸಸ್ ಇದೆ. ನವೆಂಬರ್ನಿಂದ ಫೆಬ್ರವರಿ ಒಳಗೆ ಈ ಒಂದು FPO ಬರ್ಬೋದು ಅಂತ IRDA ಮ್ಯಾನೇಜ್ಮೆಂಟ್ ಹೇಳಿದ್ದಾರೆ. ಸೊ ಗೌರ್ಮೆಂಟ್ಗೆ ಅವರು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಗೌರ್ಮೆಂಟ್ 75% ಸ್ಟೇಕನ್ನು IRDA ಹೊಂದಿದ್ದಾರೆ. ಗೌರ್ಮೆಂಟ್ನ ಅಪ್ರೂವಲ್ ಸಿಕ್ಕಿದ ಮೇಲೆ ಅವರು FPOನ ತರಬಹುದಾಗುತ್ತೆ. FPO ಬರುವಾಗ IRDA ಪ್ರೈಸ್ ಏನಿರುತ್ತೆ ಆ ಪ್ರೈಸ್ಗಿಂತ ಕಡಿಮೆ ಪ್ರೈಸ್ನ ಅವರು FPO ಪ್ರೈಸನ್ನು ಫಿಕ್ಸ್ ಮಾಡ್ತಾರೆ. ಅದೆಲ್ಲೋ ಒಂದು ಕಡೆ ಸ್ವಲ್ಪ ಸ್ಟಾಕ್ಗೆ ಆ ಟೈಮ್ನಲ್ಲಿ ನೆಗೆಟಿವ್ ಆಗುತ್ತೆ. ಬಟ್ ಈಗ ಅದು ಯಾವುದೇ ರೀತಿಯ ಒಂದು ಇಂಪ್ಯಾಕ್ಟನ್ನು IRDA ಮೇಲೆ ತರೋದಿಲ್ಲ. ಬಟ್ ಇವರ ಒಂದು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಏನು ಕ್ವಾರ್ಟರ್ ನೋಡೋದಕ್ಕೆ ಸಿಗ್ತದೆ ಅದು ಇಂಪಾರ್ಟೆಂಟ್ ಆಗ್ತದೆ. ಹಾಗೆಯೇ ಲೋನ್ ಡಿಸ್ಬರ್ಸ್ಮೆಂಟ್ ಕೂಡ ಸ್ಟ್ರಾಂಗ್ ಆಗಿರೋದು ಕಾಣಿಸ್ತದೆ. ಆದ್ರಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಂದು ಜಂಪ್ ಇದೆ. ಹಾಗೆ ರಿನ್ಯೂಯಬಲ್ ಸೆಗ್ಮೆಂಟ್ನಲ್ಲಿ ಕೂಡ ಕೆಲಸ ಮಾಡ್ತಿರೋದ್ರಿಂದ ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಗ್ತದೆ. ಕಂಪನಿ IPO ತಂದಂಥ ಪ್ರೈಸ್ 32 ರೂಪಾಯಿ ಆಗಿರುತ್ತೆ. ಸೊ 1 ವರ್ಷದ ಒಳಗಾಗಿನೇ ಸ್ಟಾಕ್ ಆಲ್ಮೋಸ್ಟ್ 8 ಟೈಮ್ನಷ್ಟು ರಿಟರ್ನ್ಸನ್ನು ಜನರೇಟ್ ಮಾಡಿ ಕೊಟ್ಟಿದೆ. ಸೊ ಈ ಒಂದು ಸ್ಟಾಕನ್ನು ಈಗ ಬೈ ಮಾಡ್ಬೋದಾ ಅನ್ನೋಂಥ ಒಂದು ಕ್ವೆಶ್ಚನ್ ಬಂದರೆ ಸ್ವಲ್ಪ ರಿಸ್ಕಿ ಆಗಿರುತ್ತೆ. ವ್ಯಾಲ್ಯೂಷನ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಕೂಡ ಆಗಿದೆ. ಕಂಪನಿಯ ಕ್ವಾರ್ಟರ್ಲಿ ರಿಸಲ್ಟ್ ಕೂಡ ಕಳೆದ ಕ್ವಾರ್ಟರ್ನಲ್ಲಿ ಅಷ್ಟೇನು ಸ್ಟ್ರಾಂಗ್ ಆಗಿ ಕಾಣಿಸಿರಲಿಲ್ಲ. ಮುಂದಿನ ಕ್ವಾರ್ಟರ್ಗಳಲ್ಲಿ ಕ್ವಾರ್ಟರ್ಲಿ ರಿಸಲ್ಟ್ ಇಂಪ್ರೂವ್ ಆಗಲಿಲ್ಲ ಅಂದರೆ ಹೈಯರ್ ಲೆವೆಲ್ಸ್ನಿಂದ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬರುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಡೈಲಿ ಮಾರ್ಕೆಟ್ ಅಪ್ಡೇಟ್ಸನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.